ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಫೆಬ್ರವರಿ 3ರ ಸಂಚಿಕೆಯಲ್ಲಿ ಭಾಗ್ಯ ಹೋಟೆಲ್ನಿಂದ ಹೊರನಡೆಯುವ ಪ್ರಸಂಗ ನಡೆದಿತ್ತು. ಕೆಲಸಕ್ಕೆ ರಾಜೀನಾಮೆ ನೀಡಿದ ಬಳಿಕ ಭಾಗ್ಯ ಹೋಟೆಲ್ನ ಅಡುಗೆ ಕೋಣೆಗೆ ಹೋಗ್ತಾಳೆ. ಅಲ್ಲಿ ತನ್ನ ಸಹೋದ್ಯೋಗಿಗಳನ್ನ ಕೊನೆಯ ಬಾರಿಗೆ ಒಮ್ಮೆ ಮಾತನಾಡಿಸ್ತಾಳೆ. ಎಲ್ಲರೂ ಆ ಸಂದರ್ಭದಲ್ಲಿ ತೀರಾ ಭಾವುಕರಾಗಿ ಭಾಗ್ಯಗೆ ಬಿಟ್ಟು ಹೋಗಬೇಡ ಎನ್ನುತ್ತಾರೆ. ಆದರೆ ಭಾಗ್ಯಳಿಗೆ ಅಲ್ಲಿಂದ ಹೊರಗಡೆ ಹೋಗದೆ ಬೇರೆ ದಾರಿ ಇರುವುದಿಲ್ಲ. ಅಲ್ಲದೆ ಕನಿಕಾ ನೋಡುವುದಕ್ಕೂ ಮೊದಲೇ ಹೊರಟು ಬಿಡುತ್ತಾನೆ, ಇಲ್ಲವಾದರೆ ಅದಕ್ಕೂ ಮತ್ತೆ ಕಿರಿಕಿರಿ ಮಾಡಬಹುದು ಎನ್ನುತ್ತಾಳೆ. ಎಲ್ಲರಿಗೂ ಶುಭ ಹಾರೈಸಿ ಚೆನ್ನಾಗಿ ಕೆಲಸ ಮಾಡಿ ಮುಂದೆ ಅವಕಾಶ ಸಿಕ್ಕರೆ ಮತ್ತೆ ಸಿಗೋಣ, ಯಾರು ಬೇಸರವನ್ನ ಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾಳೆ. ಇನ್ನು ಹೋಟೆಲ್ನಿಂದ ಇನ್ನೇನು ಹೊರಗಡೆ ಹೋಗಬೇಕು ಎನ್ನುವಷ್ಟರಲ್ಲಿ ಕನಿಕಾ ಮತ್ತೆ ಭಾಗ್ಯಳನ್ನ ಕರೆಯುತ್ತಾಳೆ. ಇನ್ನು ಯಾಕೆ ಹೊರಟಿಲ್ಲ, ಯಾಕೆ ಇನ್ನು ಇಲ್ಲೇ ಇದ್ದೀಯಾ ಎಂದು ಪ್ರಶ್ನೆ ಮಾಡ್ತಾಳೆ. ಆಗ ಭಾಗ್ಯ, ನೀನು ಕುತಂತ್ರದಿಂದ ನನ್ನ ಮೇಲಿನ ದ್ವೇಷದಿಂದ ನನ್ನನ್ನು ಕೆಲಸದಿಂದ ತೆಗೆದಿರಬಹುದು, ಆದರೆ ನಾನು ನಿನ್ನ ಮರ್ಯಾದೆಯನ್ನ ಬೀದಿಯಲ್ಲಿ ಹರಾಜು ಹಾಕಿದ್ದೇನೆ. ಹೀಗಾಗಿ ಮತ್ತೊಮ್ಮೆ ಅಂತಹ ಕೆಲಸ ಕಷ್ಟವೇನಲ್ಲ, ನೀನು ನಿನ್ನೆಷ್ಟಕ್ಕೆ ಇದ್ದರ ಒಳಿತು ಎಂದು ಎಚ್ಚರಿಸುತ್ತಾಳೆ. ಭಾಗ್ಯಳ ಚಾಲೆಂಜ್ ಕೇಳಿ ಕನಿಕಾಗೆ ದಿಗಿಲು ಉಂಟಾಗುತ್ತೆ. ಆದರೂ ತೋರಿಸಿಕೊಳ್ಳುವುದಿಲ್ಲ, ಸೀದಾ ಒಳಗೆ ಹೋಗಿ ಸ್ವೀಟ್ಸ್ ಅನ್ನ ತರಿಸಿ ತಿನ್ನುತ್ತಾಳೆ. ಇನ್ನು ಕನಿಕಾ ಹೇಳಿದಂತೆ ಪ್ಲಾನ್ ಅನ್ನ ರೂಪಿಸಿ ಭಾಗ್ಯಳನ್ನ ಕೆಲಸದಿಂದ ತೆಗೆದಿದ್ದಾಳೆ. ಇದು ಶ್ರೇಷ್ಠ ಮತ್ತು ತಾಂಡವ್ಗೆ ಖುಷಿ ಕೊಟ್ಟಿದೆ. ಅದಕ್ಕಾಗಿ ಶ್ರೇಷ್ಠ ಕರೆ ಮಾಡಿ ಕನಿಕಾಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾಳೆ. ತಾಂಡವ್ ಕೂಡ ಭಾಗ್ಯಳ ಹಾರಾಟವನ್ನ ನಿಲ್ಲಿಸಿದ್ದಕ್ಕಾಗಿ ಖುಷಿಗೊಂಡಿದ್ದಾನೆ. ಕನಿಕಾಗೆ ಥ್ಯಾಂಕ್ಸ್ ಹೇಳುತ್ತಾನೆ. ಬಳಿಕ ಇದೇ ಖುಷಿಯಲ್ಲಿ ನಾವಿಬ್ಬರು ಹೊರಗಡೆ ಹೋಗೋಣ ಎಂದು ತಾಂಡವ್ ಶ್ರೇಷ್ಠಗೆ ಹೇಳುತ್ತಾನೆ. ಅದಕ್ಕೆ ಅವಳು ಖುಷಿಯಿಂದ ಒಪ್ಪಿಗೆ ಸೂಚಿಸುತ್ತಾಳೆ. ಇನ್ನು ಭಾಗ್ಯ ಕೆಲಸವನ್ನ ಕಳೆದುಕೊಂಡಿರುವುದು ಸೂರ್ಯವಂಶಿ ಕುಟುಂಬದಲ್ಲಿ ದೊಡ್ಡ ಕೋಲಾಹಲವನ್ನ ಎಬ್ಬಿಸಿದೆ. ಮನೆಯವರು ಭಾಗ್ಯಗೆ ಫೋನ್ ಕಾಲ್ ಮಾಡಲು ಪ್ರಯತ್ನ ಮಾಡಿದ್ದಾರೆ, ಆದರೆ ಆಕೆ ಸ್ವೀಕಾರ ಮಾಡಿಲ್ಲ. ಎಲ್ಲರೂ ಆತಂಕದಲ್ಲಿ ಇರುವಾಗಲೇ ತನ್ವಿ ಕಾಲೇಜಿನಿಂದ ಬಂದು ಕೋರ್ಸ್ಗೆ ಸೇರಲು 80,000 ರೂಪಾಯಿ ಬೇಕಾಗಿದೆ, ನಾಳೆಗೆ ಕೊನೆಯ ದಿನ ಎಂದು ಹೇಳುತ್ತಾಳೆ. ಆದರೆ ಆಕೆಗೆ ಭಾಗ್ಯ ಕೆಲಸ ಕಳೆದುಕೊಂಡ ಬಗ್ಗೆ ಅರಿವು ಇರುವುದಿಲ್ಲ. ಏನಾದರೂ ಆಗಲಿ, ನನಗೆ ನಾಳೆ ಕೋರ್ಸ್ ಅನ್ನು ಸೇರುವುದಕ್ಕೆ ಹಣ ಬೇಕೇ ಬೇಕು ಎಂದು ತನ್ವಿ ಹೇಳುತ್ತಾಳೆ. ಅದಕ್ಕೆ ಕುಸುಮ ಕೋಪಗೊಂಡು ತನ್ವಿಗೆ ಹೊಡೆಯಲು ಹೋಗುತ್ತಾರೆ. ಆಗ ಧರ್ಮರಾಜ್ ಬಂದು ತಡೆಯುತ್ತಾನೆ. ಈತ ಭಾಗ್ಯ ದೇವಸ್ಥಾನಕ್ಕೆ ಹೋಗಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ತನ್ನ ಮನದ ಅಳಲನ್ನ ತೋಡಿಕೊಂಡಿದ್ದಾಳೆ. ಅಲ್ಲಿಗೆ ಫೆಬ್ರವರಿ 3ರ ಸಂಚಿಕೆ ಕೊನೆಯಾಗಿದೆ. ಮುಂದೆ ಏನೆಲ್ಲ ಆಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಇದು ನಿಮ್ಮ ಶಕ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.